ಬೆಂಗಳೂರು ವಿಶ್ವವಿದ್ಯಾಲಯ ಪ್ರದರ್ಶನ ಕಲಾ ವಿಭಾಗದ ವಿದ್ಯಾರ್ಥಿ ನಿರ್ದೇಶನದ ಪರೀಕ್ಷಾಂತ ರಂಗಪ್ರಯೋಗದ ಮೊದಲನೇ ದಿನದ 4ನೇ ನಾಟಕ ವೇಷಾಂತರ ಪ್ರಸಂಗ. ರಚನೆ ಎಚ್ ದುಂಡಿರಾಜ್, ನಿರ್ದೇಶನ ಚಂದ್ರಶೇಖರ ಮೇಟಿ. ಪ್ರೇಕ್ಷಕರು ದಯವಿಟ್ಟು ತಮ್ಮ ಜಂಗಮವಾಣಿಗಳನ್ನು ನಿಶಬ್ದಗೊಳಿಸಿ ಅಥವಾ ನಿಷ್ಕ್ರಿಯಗೊಳಿಸಿ, ಅಂದರೆ ಸ್ವಿಚ್ ಆಫ್ ಮಾಡಿ ಅಥವಾ ಸೈಲೆಂಟ್ ಮೋಡ್ನಲ್ಲಿ. ಈಗ ನಾಟಕ ವೇಷಾಂತರ ಪ್ರಸಂಗ. ಅದೇನ್ ಪದ್ಯ ಅಂತ ಆಡ್ತಿದ್ದೀರಾ ಭಾಗವತ್ರೆ? ನಿಮ್ಗೇನ್ ತಲೆಗಿಲೆ ಕಟ್ಟಿದ್ಯಾ? ಅಲ್ಲ ಮಾರಾಯ, ಆರಂಭದಲ್ಲಿ ಗಣಪತಿ ಪ್ರಾರ್ಥನೆ ಮಾಡುವುದು ನಮ್ಮ ಸಂಪ್ರದಾಯ. ಹೌದು, ಅದು ಗೊತ್ತಾಗಲಿಲ್ಲ ಅಂದ್ರೆ ನೀವೆಂತ ಪ್ರೇಕ್ಷಕರು ಮಾರಾಯ. ಅಲ್ಲ ಭಾಗವತ್ರೆ, ಪ್ರಾರ್ಥನೆ ಅಂತ ಹೇಳ್ಬಿಟ್ಟು ನಮ್ಮ ದೇವರನ್ನ ಗೇಲಿ ಮಾಡ್ತಿದ್ದೀರಲ್ಲ. ದೇವರನ್ನ ನಾವ್ಯಾಕಪ್ಪ ಗೇಲಿ ಮಾಡ್ತಿದ್ವಿ? ಸಂಸ್ಕೃತ ಶ್ಲೋಕಗಳಲ್ಲಿ ಬರ್ದಿರುವುದನ್ನೇ ನಾವು ಹೇಳ್ತಿದ್ದೀವಿ ಅಷ್ಟೇ. ಸಂಸ್ಕೃತ ಶ್ಲೋಕಗಳಲ್ಲಿ ಏನೇ ಹೇಳಿದ್ರು ಅದು ನಿಮಗೆ ಸರಿ ಅನ್ಸುತ್ತೆ. ಅದನ್ನೇ ನಾವು ಕನ್ನಡದಲ್ಲಿ ಹೇಳಿದ್ರೆ ಅದೇ ಮಾಡಿದ ಕೊನೆ ಸಾಲ ಏನಾದ್ರು ಮತ್ತೊಮ್ಮೆ ಹೇಳಿ. ಬುದ್ಧಿವಂತನೇನವರು ಬುದ್ಧಿವಂತನೇ ಅಂತಿದ್ದೀರಲ್ಲ, ಅದಾಸನ ಕಾಣ ನಿಂದು. ಸ್ವಾಮಿ, ಇದು ಕರ್ನಾಟಕ ಸಂಗೀತ. ಮದ್ರಾಸಿನ ನಮ್ಮ ಪ್ರಸಿದ್ಧ ಸಂಗೀತಗಾರರ ಹಾಡುವುದನ್ನು ಕೇಳಿದ್ರ? ಓಹೋ, ಸಾಕಷ್ಟು ಸರಿ ಕೇಳಿದ್ದೇನೆ ನಾನು. ಅವ್ರು ಎಂತಾದ್ರೂ ತಾನು ಶಬ್ದ ಸರಿಯಾಗಿ ಉಚ್ಚಾರಿಸಿ ಕೇಳಿದ್ರ? ಸತ್ಯ ಹೇಳಿ. ಇಲ್ಲ, ಅವರು ಸತ್ಯ ಹೇಳಿ ಅನ್ನೋದಕ್ಕೆ ಸದ್ಯ ಹೇಳಿ ಅನ್ನುತ್ತಾರೆ. ಕನ್ನಡದಲ್ಲಿ ಸ, ತಮಿಳಿನಲ್ಲಿ ದ. ಹೌದೌದು, ಅದಕ್ಕೆ ನಾವು ಬುದ್ಧಿವಂತನೇ ಅನ್ನೋದು ಗೊತ್ತಾಯ್ತಾ? ಗೊತ್ತಾಯ್ತು. ಇನ್ನು ಮೇಲೆ ಭಾಗವತರ ಅನ್ನಬಹುದು, ಭಾಗವತರು ಅನ್ನಬಹುದು. ಹೇಳಿ, ಒದ್ರಿ ಭಾಗವತ ಅಂತ ಗಾದೆ ಇದೆಯಲ್ಲ. ಪ್ರಾರ್ಥನೆ ಆಯ್ತಲ್ಲ, ಇವತ್ತಿನ ಪ್ರಸಂಗವೇನು, ಮುಖ್ಯ ನಾಯಕನಾರು ಎಂಬುದನ್ನು ಚುಟುಕಾಗಿ ಹೇಳುವಂತರಾಗಿ ನಾವು ಕೇಳುವಂತರಾಗುತ್ತೇವೆ. ಸಾಮಂತ್ರಿ
ಯಾವ್ದಪ್ಪ? ಹನುಮನೇ ನಾನು ನಾಟಕದ ನಾಯಕ ಅಂತಿದ್ರಲ್ಲ, ಪ್ರಜೆಗಳು ಏನಂದಾರು? ಏನಂದರು? ಹನುಮ ನಾಯಕರು ನಾಯಕರಾಗಿ ನಟಿಸಬಹುದಾದರೆ ಹನುಮ ನಾಯಕನಾಗಬೇಕೇನು? ಸೂಕ್ಷ್ಮ ಮತಿಗಳು, ಹಾಸ್ಯ ಪ್ರಜ್ಞೆಯುಳ್ಳವರು ನಮ್ಮ ಪ್ರೇಕ್ಷಕರು ಆನಂದವಾಗಿ ಅದನ್ನ ಸ್ವೀಕರಿಸುತ್ತಾರೆ. ಆನಂದವಾಗಿ ಸ್ವೀಕರಿಸಿದ್ರೆ ದ್ವಾರಕ್ಕೆ ಹೋಗಿರ್ತಾರೆ. ಹಾಗಾದ್ರೆ ತಡ ಮಾಡೋಣ, ನಾಟಕ ಆರಂಭಿಸೋಣ, ನಡೀರಿ. ಸತ್ಯಪುರದ ದೊರೆ ಅಂತಾಪುರಕ್ಕೆ ಆರಂಭದಲ್ಲಿ ಅಂತಃಪುರದ ದೃಶ್ಯವೇ. ಹಾಗಾದ್ರೆ ಅಂತಃಪುರದ ಗಮ್ಮತ್ತು. ಪ್ರೇಕ್ಷಕರೇ, ನಮ್ಮ ನಾಟಕ ಆರಂಭ ಆಗುವುದೇ ಅಂತಃಪುರದಲ್ಲಿ. ಮಹಾರಾಣಿಗೆ ಶೋಕವೇ. ಅವಳಿಗೆ ಗೊತ್ತಿರುವುದು ಕೇವಲ ಶೋಕಿಯಲ್ಲಿ ಶೋಕವೂ ಮಾಡಲಿಕ್ಕೆ ನಮಗೊಂದು ಅರ್ಥವಾಗಿಲ್ಲ ಮಹಾಪ್ರಭು. ರಾತ್ರಿ ಭೋಜನವನ್ನು ಮಾಡಲಿಲ್ಲ, ಕೇವಲ 6 ಚಪಾತಿ ತಿಂದು 1 ಬಿಂದಿಗೆ ಬಾದಾಮಿ ಹಾಲು ಕುಡಿದು ಮನೆಗೆ ಬಿಟ್ಟಿದ್ದ. ಏನು ಮಹಾರಾಣಿಯವರು ಭೋಜನವನ್ನು ಮಾಡದೆ ಕೇವಲ 6 ಚಪಾತಿ ತಿಂದು 1 ಬಿಂದಿಗೆ ಹಾಲು ಕುಡಿದು ಮನೆಗೆ ಭೋಜನವನ್ನು ಮಾಡದೆಯೇ ಒಂದು ವೇಳೆ ಭೋಜನ ಮಾಡಿದರೆ ಇರಲಿ, ಮಹಾರಾಣಿಯವರ ಶೋಕಕ್ಕೆ ಕಾರಣವೇನು ಎಂಬುದನ್ನು ನಾವೇ ಅಯ್ಯೋ ಬೇಡ ಪ್ರಭು, ಏಕೆ? ತಮ್ಮನ್ನು ಒಳಗೆ ಬಿಡಬಾರದೆಂದು ಮಹಾರಾಣಿಯವರು ಕಟ್ಟಪ್ಪಣೆ ಮಾಡಿ. ಹಾಗಿದ್ರೆ ನಾವು ವಾಪಸ್ ಹೋಗ್ತೇವೆ. ಅಯ್ಯೋ ಪ್ರಭು, ವಾಪಸ್ಸು ಹೊರಟಾಗ ಆಗ ನಿಮ್ಮನ್ನು ಒಳಗೆ ಬಿಡಬೇಕೆಂದು ಮಹಾರಾಣಿಯವರು ತಿಳಿಸಿದ್ದಾರೆ. ಹಾಗಾದರೆ ನಾವು ನೋಡಿಕೊಂಡು ಹೆಂಗಸರ ರೀತಿ ನೀತಿ ಏನೆಂಬುದೇ ನನಗೆ ಅರ್ಥವಾಗಿದೆ. ಮಹಾರಾಣಿಯವರನ್ನ ಮೊದಲು ವಿಚಾರಿಸ್ತೀವಿ, ಆಮೇಲೆ ನಿಮ್ಮ ನಾವು ಬಂದ ತಕ್ಷಣ ಮಹಾರಾಣಿಯವರ ಶೋಕ ಜೀವನವಾದಂತಿದೆ. ರಾಣಿ ಮಹಾರಾಣಿ ನನ್ನ ಪಟ್ಟದರಿಸಿ ಏಕೆ ಈ ಕೋಪ? ಕೋಪವೇಕೆ ಕೋಮಲಾಗಿನಿ, ಕೋಪವೇಕೆ ಕೋಮಲಾಗಿನಿ, ಮಮಿನಿಗಾಮಿನಿ ನನ್ನ ಪ್ರೇಮದರಗಿರಿ, ಮಮಿನಿಗಾಮಿನಿ ನನ್ನ ಪ್ರೇಮದರಗಿರಿ. ಹರಸಿ ಬಂದ ಅರಸರೊಡನೆ ವಿಕಸತರದ ಮಾಲಿನಿ, ಹರಸಿ ಬಂದ ಅರಸರೊಡನೆ ವಿಕಸತರದ ಮಾಲಿನಿ, ಮುನಿಸು ಸಾಕು ಮುದ್ದಿನರಗಿರಿ, ಮುನಿಸು ಸಾಕು ಮುಟ್ಟಬೇಡಿ ನನ್ನನ್ನು, ದೂರ ಹೋಗಿ. ಮುಟ್ಟಬೇಡ ಓ ರಾಜ, ಮುಟ್ಟಬೇಡ ನನ್ನ ರಾಜ, ಮುಟ್ಟಬೇಡ ಓ ರಾಜ, ಮುಟ್ಟಬೇಡ ನನ್ನ ರಾಜ. ನನಗ ಬೇಕಾದ ಎಲ್ಲಿರತಿ, ನಿನಗ ಬೇಕಾದಾಗ ಬರತಿ, ನಿನಗ ಬೇಕಾದಾಗ ಬರತಿ, ನನಗ ಬೇಕಾದಾಗ ಎಲ್ಲಿರತಿ. ಪರಸ್ತ್ರೀಯರ ಸಂಗ ಮಾಡಿ ನನ್ನ ನೀನು ಬರತಿಯಲ್ಲ, ಪರಸ್ತ್ರೀಯರ
ಎಲ್ಲವನ್ನ ಒಟ್ಟಿಗೆ ಕೇಳಿ. ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ. ನಿಜ, ಹೊರಗೆ ಉಳಿಯಾದರೂ ಪ್ರತಿಯೊಬ್ಬ ಗಂಡಸು ಅಂತಃಪುರದಲ್ಲಿ ಇಳಿಯಾಗುತ್ತೆ. ಬಹುಶಃ ಹೆಂಗಸರಿಗೆ ಬೆಕ್ಕಿಗೆ ಚೆಲ್ಲಾಟ ಆಡುವುದು ಜನ್ಮಸಿದ್ಧ ಹಕ್ಕು. ತಮಾಷೆ ಸಾಕು, ಸತ್ಯ ಹೇಳಿ, ಯಾವ ಸಂತಿ ಬಳಿ ಹೋಗಿದ್ದೀರಿ? ಇಷ್ಟು ಹೊತ್ತಿನ ಬಳಿಕ ಈ ಮಹಾರಾಣಿಯ ನೆನಪಾಯಿತೆ. ಏನ್ ಹೇಳ್ತೀವಿ ಪ್ರಿಯ? ನಿನ್ನೊಬ್ಬಳನ್ನು ಬಿಟ್ಟು ಬೇರೊಬ್ಬಳನ್ನು ಕಣ್ಣೆತ್ತಿ ನೋಡೋಣಲ್ಲ. ನೀನಲ್ಲದೆ ಬೇರೊಬ್ಬಳನ್ನು ಕನಸಿನಲ್ಲೂ ಯೋಚಿಸಲಾರೆ. ಏಕೆಂದರೆ ನಿನ್ನೊಬ್ಬಳ ಕಣ್ಣಿರಿಸಿಯೇ ಸುಸ್ತಾಗಿ. ಅದಕ್ಕೇನು ಕಾರಣ? ರಾಜಕಾರಣ ಮಂದಿಗಳ ಜೊತೆ ಸಮಾಲೋಚನೆ ಇರುವಾಗ ಗೊತ್ತು ಹೋದದ್ದೇ ಗೊತ್ತಾಗುತ್ತೆ. ಇಲ್ಲಿ ಮಹಾರಾಣಿ ಸತ್ತು ಹೋದರೂ ಗೊತ್ತಾಗುತ್ತೆ. ಇಂಥ ಸರಸದ ವೇಳೆಯಲ್ಲಿ ಅಂತ ಅಮಂಗಳದ ಮಾತಿಗೆ ಸಮಾಧಾನ ಚಿತ್ತವಾಗಿ ಯೋಚನೆ ಮಾಡಿ. ಇಂದು ನಾವು ಹಾಕಿದ ಯೋಚನೆಗಳು ಈ ಸತ್ಯಾಪುರ ಮಹಾರಾಜ ಈ ಪ್ರಚಾರ ಕೀರ್ತಿಯ ಪ್ರಚಾರದಲ್ಲಿ ಸಿಗುತ್ತಿರುವ ಪ್ರಚಾರದಲ್ಲಿ ಭಾಗ್ಯದ ಮೇಲೆ ವರ್ಗವಾಗಿದೆ. ನೀನು ನನಗೆ ಉತ್ತೇಜನ ನೀಡಬೇಕು. ನಾನು ಅದಕ್ಕೆ ಕಲ್ಲು ನಾನೇಕೆ ಕಲ್ಲು ಹಾಕಲಿ? ಎಲ್ಲರೂ ಹೊಸ ಕಟ್ಟಡಗಳಿಗೆ ಕಲ್ಲು ಹಾಕಲು ನಿಮ್ಮನ್ನೇ ಕರೆಯುತ್ತಾರೆ. ಮಾತಿನಲ್ಲಿ ನಿಜಕ್ಕೂ ಜಾಣೆ. ನಿನ್ನ ಸ್ವರವೋ ಆಹಾ ಶ್ರುತಿ ಮಾಡಿದ ನೀನೆ. ಕೇಳಬಲ್ಲ ಹಾಗೆ ನಿದ್ದೆ ಮಾಡುವುದಾದ್ರೆ ನೀವೇ ಅಂತಃಪುರಕ್ಕೆ ಬರುವುದೇ ಬೇಡ. ಅಲ್ಲೇ ಇಲ್ಲದು ಮನೆಗೆ ನಿದ್ದೆ ಇಲ್ಲ, ಎಲ್ಲ ಕೊಂಚ ತೂ ಕಾಣಿಸಿದೆ ಅಷ್ಟೇ. ಮುಂದುವರಿಸಿ ನಿನ್ನ ನಿಮಗೆ ಕೇಳಲಿಕ್ಕೆ ಇಷ್ಟ ಇಲ್ಲ ಅಂದ ಮೇಲೆ ನಾನೇಕೆ ಮಾತಾಡಲಿ? ಮಾತು ಕೇಳುವ ಪತಿ ಸಿಗ್ಲಿಕ್ಕೂ ಅದೃಷ್ಟ ಮಾಡಿದ್ದೆ. ಈ ಸತ್ಯಾಪುರ ಮಹಾರಾಜ ಈ ಪ್ರಚಾರ ಕೀರ್ತಿಯ ಪಟ್ಟದ ರಾಣಿ ಎನಿಸಿಕೊಂಡಿರಲಿಲ್ಲ. ಅಷ್ಟು ಸಾಧ್ಯ ನೋಡು ಪ್ರಿಯೆ, ಇಂದು ನಾವು ಹಾಕಿದ ಯೋಜನೆಗಳು ಯಶಸ್ವಿಯಾದರೆ ನಮ್ಮ ಕೀರ್ತಿ ಮುಗಿದು ಹುಟ್ಟುತ್ತದೆ. ಕೆಲವೇ ದಿನಗಳಲ್ಲಿ ಈ ನಮ್ಮ ರಾಜ್ಯ ಅದ್ವಿತೀಯ ಅನಿಸಿಕೊಳ್ಳಲಿದೆ. ಉತ್ಪಾದನೆಯಲ್ಲಿಯೋ ಅಥವಾ ಜನಸಂಖ್ಯೆಯಲ್ಲಿಯೋ? ಈಗಾಗಲೇ ನಮ್ಮ ಸತ್ಯಾಪುರ ಶಾಂತಿ, ಶಿಸ್ತು, ಸಮಾನತೆಯಲ್ಲಿ ಅದ್ವಿತೀಯ ಅನಿಸಿಕೊಂಡಿದೆ. ಈ ಹಂತ ಆರ್ಥಿಕ ರಂಗದಲ್ಲೂ ತಲುಪುವ ದಿನ ದೂರವಿಲ್ಲ. ಹಾಗಂತ ಯಾವ ಮೂರ್ಖ ಹೇಳಿದೆ ಮಹಾಪ್ರಭು? ಮಾಲಿಗೆ ಬಿಗಿ ಹಿಡಿ, ಉತ್ತರತನಕ್ಕೂ ಒಂದು ಮಿತಿ ಇರಬೇಕು. ನನಗೆ ರಾಜ್ಯದಲ್ಲಿ ಯಾರು ವೈರಿಗಳೇ ಇಲ್ಲ ಎಂದು ನೆಮ್ಮದಿ ಇದೆ. ಆದರೆ ನನ್ನ ಅಂತಃಪುರದಲ್ಲೇ ದಿನಾಂತ ಹುಟ್ಟಿಕೊಳ್ಳಲಾಗಿದೆ. ಇದನ್ನು ಸಹಿಸಲಾರೆ. ನಿಜ ಮಹಾಪ್ರಭು, ನೀವು ಹೀಗೆ ಎನ್ನುತ್ತೀರಿ ಅಂತ ನನಗೆ ಗೊತ್ತಿತ್ತು. ಯಾಕೆಂದರೆ ಸತ್ಯ ಯಾವಾಗಲೂ ಅಪ್ರಿಯವಾಗಿರುತ್ತದೆ. ಹಾಗಾದರೆ ನಾವು ಹಾಕಿದ ಸುಸಜ್ಜಿತ ಗುಪ್ತಾಚಾರ ದಳಗಳು ಮತ್ತು ಸುದ್ದಿ ಮಾಧ್ಯಮಗಳು ಬೇಕಂದಾಗ ಬೇಕಾದ ಮಾಹಿತಿಗಳನ್ನು ಒದಗಿಸಬಲ್ಲ ಗಣಕಯಂತ್ರಗಳು ಸುಳ್ಳು ಹೇಳುತ್ತದೆ. ನಿಮಗೆ ಸುಳ್ಳು ಪ್ರಿಯವಾಗುತ್ತದೆ ಅಂತ ಗೊತ್ತಾದರೆ ಅವು ಅದನ್ನೇ ಹೇಳುತ್ತವೆ. ಸುಳ್ಳುಗಳ ಮೇಲೆ ನಿಂತಿರಲು ನಿಮ್ಮ ಸಿಂಹಾಸನ ಬಹುಕಾಲ ಬಾಳದು. ಸತ್ಯಚಂದ್ರಮೌಳ ಮಾತಾಡ್ತೇವೆ. ಇದು ಕೇವಲ ಸತ್ಯದ ಪ್ರಶ್ನೆ ಅಲ್ಲ ಮಹಾಪ್ರಭು, ಇದರಲ್ಲಿ ನಿಮ್ಮ ಸತ್ಯ ಪ್ರಶ್ನೆಯೂ ಅಡಗಿದೆ. ನಾನದು ಭಿನ್ನಮತವಲ್ಲ. ನಿಮ್ಮ ಹಿತದೃಷ್ಟಿಯಿಂದ ಒಂದು ಸಲಹೆ ನೀಡಲೇ? ಹೇಗ ಹೇಳಿ. ಒಂದು ರಾತ್ರಿ ನೀವು ಯಾರಿಗೂ ಗೊತ್ತಾಗದಂತೆ ಮಾರುವೇಷದಲ್ಲಿ ನಗರ ಸಂಚಾರ ಮಾಡಿದೆ. ಆಗ ನಿಮಗೆ ಈ ಸತ್ಯಪುರದ ನಿಜವಾದ ಬಣ್ಣ ಗೊತ್ತಾಗುತ್ತೆ. ನಿನ್ನ ಸಲಹೆ ವಿಚಿತ್ರವಾಗಿದೆ. ಆದರೂ ನಾಳೆ ಅದನ್ನು ಪರೀಕ್ಷಿಸುತ್ತೇವೆ. ಆಗಬಹುದೇ? ಇನ್ನಾದರೂ ದಯಮಾಡಿ ದೀಪವನ್ನು ಹರಿಸಿ. ತುಂಬಾ ಅನ್ಯಾಯ ಮಾಡಿದ್ರು. ಯಾವ್ದಪ್ಪ ಅನ್ಯಾಯ? ನಿಮ್ಮ ನಾಟಕದ ರಾಜಾರಾಣಿ ಬರೀ ಜಗಳ ಆಡುವುದನ್ನೇ ಕಾಲ ಕಳೆಯುವುದು ಮಾರಾಯರೆ. ಏನ್ ಮಾಡುದು ಮಾರಾಯರೆ? ಈಗಿನ ಕಾಲದ ದಂಪತಿಗಳೇ ಹೀಗೆ ಇನ್ನೂ ಸರಸ ಸಲ್ಲಪ್ಪ ಆಡುವುದು, ಇನ್ನೂ ಮದುವೆ ಆಗದ ಪ್ರೇಮಿಗಳು. ಈ ನಾಟಕ ನಿಮಗೆ ಏನಾದ್ರೂ ನಿರಾಸೆ ಅನಿಸಿದ್ರೆ ದಯವಿಟ್ಟು ಕ್ಷಮಿಸಿ. ಆದರೆ ನಮ್ಮ ನಾಟಕದ ಮುಂದಿನ ಭಾಗ
ಖಂಡಿತ ರಚಿಸುತ್ತದೆ. ಅದು ಹೇಗೆ ಅಂತಂದ್ರೆ ಈಗ ನಮ್ಮ ಸತ್ಯಪುರದ ಮಹಾರಾಜರು ಹನುಮನಾಯಕನ ವೇಷವನ್ನು ತೊಡುತ್ತಾರೆ. ಅವು ಕಣ್ರಯ್ಯ ನಿಮ್ಗೆ ಖುಷಿ ಆಗಂತ ಮಹಾರಾಜರಿಗೆ ಕೋಳಗೆ ಆವೇಶ ಹಾಕ್ಸಿದ್ವಿ. ಹಾಗಾದ್ರೆ ನೀವು ತೋರಿಸುವಂತವರಾಗಿ ನೀವು ನೋಡುವಂತವರಾಗಿ ನಗರ ವೀಕ್ಷಣೆಗೆ ಬಂದಿದ್ದೇನೋ ಸರಿ, ಆದರೆ ಎಲ್ಲ ಜನಸಂಚಾರವೇ ಕಾಣಿಸುತ್ತೆ. ಯಾರು ದೀಪಗಳೇ ಉರಿಯುತ್ತಿಲ್ಲ. ಏನಿರ್ಬೋದು? ಗೊತ್ತಾಯ್ತು. ಅದೇ ವಿದ್ಯುತ್ ತುಳಿಸಿ ನಮ್ಮ ಮಹಾರಾಜರು ಅಂದ್ರೆ ನಮ್ಮ ಅಗ್ನಿಗೆ ಹೋಗೊಟ್ಟು ಜನರ ದೀಪಗಳನ್ನು ಹಾಕಿ ಏನದು? ಬೆಳಿಗ್ಗೆ ಹೋದ ಕರೆಂಟು ಇನ್ನೂ ಬಂದಿಲ್ಲ. ಎಲ್ಲಿ ಹೋಗುತ್ತೆ? ಬೆಳಗಿನ ಜಾವಕ್ಕೆ ಬಂದೇ ಬರುತ್ತೆ. ಬಾಗುತ್ತೆ. ನನ್ನ ನಗರ ವೀಕ್ಷಣೆಯನ್ನು ಇಲ್ಲಿಂದಲೇ ಆರಂಭಿಸಬೇಕು. ನಿಂತ್ಕೊಳ್ಳೋ ನಿಮಿಷ. ಹೀಗೆ ಹೋದ್ರೆ ಚರಣ ಹಿಡಿದು ಸಾಯ್ತೀರಿ. ನಾನಿನ್ನು ಬರಲೇ? ಯಾರು ಕೇಳಿಸ್ಕೊಂಡಿಲ್ಲ. ಕತ್ತೆ ನನಗೊಬ್ಬ ಪ್ರತಿಸ್ಪರ್ಧಿ ಸಿಕ್ಕಾಗ್ತೇನೆ. ಕತ್ತೆ ಜೊತೆ ಯಾರೋ ಒಬ್ಬ ವ್ಯಕ್ತಿ ಬರ್ತಾರೆ, ನೋಡ್ಲಿಕ್ಕೆ ಅಗಸಾಧಾರ ಮಾಡ್ತಾರೆ. ಯಾರಾದೇನು? ನನ್ನ ನಗರ ವೀಕ್ಷಣೆಯಲ್ಲಿ ನಗರದ ಸ್ಥಿತಿಗತಿಗಳ ಬಗ್ಗೆ ಅವನ ಬಳಿಯೇ ಕೇಳುತ್ತೇನೆ.
ವಿಷಯ ನೀಡಿದ್ರಲ್ಲ? ಏನಿಲ್ಲ ಮಾರಾಯ, ನನ್ನ ಪಾತ್ರ ಈಗ ತಾನೇ ಮುಗಿತು. ನಾನಿದ್ದೆ ಮನೆಗೆ ಹೊರಟಿದ್ದೆ. ನೀವೇನು ರಾಜರಾಜ್ಯದಿಂದ ಎಲ್ಲರೂ ಸ್ವಸ್ಥವಾಗಿ ಮನೆಗಿರುವಾಗ ನೀವೊಬ್ಬರೇ ಎದ್ದು ಓಡಾಡ್ತಾ ಇದ್ರಲ್ಲ, ಏನು? ಇದು ಸರಿ, ಆದ್ರೆ ಹೋಗ್ತಾ ಇರೋ ನಾಯಿಗಳಿಗೆ ಕೂಗ್ತಾ ಇರೋ ಗುಂಬುಗಳಿಗೆ ರಾಜರಿಗೆ ಅರ್ಥವಾದದ್ದಿಲ್ಲ. ಅಲ್ಲ, ನನ್ನ ಪೂರ್ತಿ ಕೇಳಿ. ನೀವೀಗ ಒಬ್ಬೊಬ್ಬರೇ ಓಡಾಡ್ತಾ ಇದ್ರಲ್ಲ, ನಿಮಗೂ ಬುದ್ಧನಿಗೆ ಜ್ಞಾನೋದಯ ಆದಂತೆ ನಿಮಗೂ ಆಯ್ತಾ ಅಂತ. ನನಗಷ್ಟೇ ಅಲ್ಲ ಮಹಾಪ್ರಭು, ನನ್ನ ಕತ್ತೆಗೂ ಜ್ಞಾನೋದಯವಾಗಿದೆ. ಈ ಸತ್ಯಾಪುರದಲ್ಲೇ ಇದ್ರೆ ಏರುತ್ತಿರುವ ಬೆಳೆಗಳ ಕಾರಣ ನಾವು ಸತ್ತೇ ಹೋಗ್ತೇವೆ ಎಂಬ ಸತ್ಯ ನಮಗೆ ಗೊತ್ತಾಗಿದೆ. ಆದ್ರಿಂದ ಗಂಟು ಮುಂದೆ ಕಟ್ಕೊಂಡು ಕುಳ ಹೊರಟಿದ್ದೇವೆ. ಏನು ಗುಳೆ ಹೊರಟಿದ್ರ? ಅಂದ್ರೆ ನಮ್ಮ ರಾಜ್ಯದಲ್ಲಿ ಹಸುವಿನ ಸಮಸ್ಯೆ ಅಷ್ಟು ಭೀಕರವಾಗಿದೆ. ಮೊನ್ನೆ ತಾನೇ ನಮ್ಮ ಮಹಾರಾಜರು ನಮ್ಮ ದೇಶದಲ್ಲಿ 100% ಹಸುವನ್ನು ನೀರಿಸಿದ್ದೇವೆ ಅಂತೇಳಿ ಘೋಷಣೆ ಕೂಗಿದ್ರು. ಅದು ಸುಳ್ಳೆ? ಘೋಷಣೆ ಮಾಡಿ ಸುಳ್ಳಲ್ಲ ಸಮಯ. ಆ ಘೋಷಣೆಯನ್ನು ಇದೇ ಗಾಳಿ ಅಂತ ಹೇಳ್ತಾ ಇರಬಹುದು. ಆದ್ರೆ ಗಾಳಿಯನ್ನು ಮಾತ್ರ ಸೇರಿಸಿಕೊಂಡು ಸಾಧ್ಯವೇ? ಆ ಮಹಾರಾಜರೇನು ಏನ್ ಬೇಕಾದ್ರೂ ಪ್ರಚಾರ ಮಾಡ್ತಾರೆ. ಯಾಕಂದ್ರೆ ಅವ್ರ ಹೆಸರೇ ಪ್ರಚಾರ ಕೀರ್ತಿ. ಅವ್ರು ಏನ್ ಬೇಕಾದ್ರೂ ಪ್ರಚಾರ ಮಾಡ್ತಾರೆ. ಈ ನಮ್ಮ ಹಾಳಾ ಜನ ಅದೆಲ್ಲ ನಂಬ್ತಾರೆ. ರಾಜಮನ ಹಾಳಾಗಿ ಅವ್ನ ಬಗ್ಗೆ ಹೇಳ್ತಾ ಹೋದ್ರೆ ದೊಡ್ಡ ಪುರಾಣ ಆಗುತ್ತೆ. ನಾನು ಬೆಳಗಾವಿಗಳಿಗೆ ಊಟ ಹಾಕ್ಬೇಕು, ನಾನು ಬರ್ತೀನಿ. ಏನಪ್ಪ ಇದು? ನಿಲ್ಲಪ್ಪ, ಸ್ವಲ್ಪ ವಿಷಯ ತಗೋಬೋದ್ರೆ ಆಯ್ತಲ್ಲ. ಇಷ್ಟೊಂದು ಅವಸರ ಯಾಕೆ? ಸ್ವಲ್ಪ ಇಲ್ಲಿ ವಿಷಯ ಬೇಡ ಬೇಡ, ನಾನು ಬೆಳಗಾವಿಗಳಿಗೆ ಊರ್ ದಾಟ್ಬೇಕು. ಇದ್ರೆ ಯಾರು ಬಿಡೋಲ್ಲ. ಓ, ನೀನು ಅಷ್ಟೊಂದು ಜನಪ್ರಿಯ ವ್ಯಕ್ತಿಯೇ? ಮತ್ತೆ ನಾನು ಈ ಊರಲ್ಲಿ ಎಲ್ರಿಗೂ ಬೇಕಾದವನು. ದಿನಸಿ ಅಂಗಡಿ ಮಾಲೀಕರಿಗೆ 300, ಮನೆ ಮಾಲೀಕರಿಗೆ 1500, ಈಗ ಹೋಟೆಲ್ ಕಾಮಂತ್ರಿಗೆ. ಗೊತ್ತಾಯ್ತು. ಅವರೆಲ್ಲ ಹೇಳೋದಕ್ಕೆ ಮುನ್ನ ನೀವು ಊರು ಬಿಟ್ಟರೆ ನಿಮ್ಗೆ ಸಾಲ ಮನ್ನಾ. ಒಳ್ಳೆಯ ಉಪಾಯ. ಸರಿ ಕೃಷ್ಣೆ, ಈಗ ಈ ಕೈ ಹೊಂಟಿರಲ್ಲ ಕಾಮಣಿಕೆಯೋ? ಏನು ಕಾಮಣಿಕೆರಿಯೇ? ಅಂದ್ರೆ ನಮ್ಮ ರಾಜ್ಯದಲ್ಲಿ ಈ ವ್ಯವಹಾರವು ನಡೀತಿದೆಯೇ? ವಿನಿಶಂದ್ರೆ ನಮ್ಮ ಸತ್ಯಾಪುರದಲ್ಲಿ ಸರಿಯಾಗಿ ನಡೀತಾ ಇರೋ ವ್ಯವಹಾರ ಅಂದ್ರೆ ಅದೊಂದೇ. ಇದು ನಿಮಗೆ ಗೊತ್ತಿಲ್ಲ ಅಂದ್ರೆ ನಾನು ನಂಬೋದಿಲ್ಲ. ಅಲ್ಲ, ನೀವು ನೋಡಿ ಕೂಡ ಕಾಮಣಿ ಅಂತ ಅಲ್ಲ, 3 ಕತ್ತೆ ವಯಸ್ಸಾದ್ರು ನೀವು ಸುತ್ತಲ ಕಡಿಮೆ ಇರಲ್ಲ. ಹೋಗಿ ನನಗೂ ತಡವಾಗುತ್ತೆ. ನಿಲ್ಲಪ್ಪ. ಮತ್ತೆ ಏನಪ್ಪ ನಿಂದು? ನನ್ನ ತೀವ್ರ ಆ ಕಡೆ ಬರ್ತಾನಲ್ಲ, ಆ ಕಡೆನೇ ನನ್ನ ಮನೆ ಇರೋದು. ನೀವು ನಿಜವಾಗಿ ನೀವು ಉಂಟಲ್ಲಾದ್ರೆ ನನ್ನ ಜೊತೆ ಬಾ. ನನಗೂ ನನ್ನ ಕಚ್ಚೆಗೂ ಒಂದು ಜನ ಸಿಕ್ಕಂಗಾಗುತ್ತೆ. ಏನಂತ ಕೇಳ್ತಮ್ಮ? ಅಯ್ಯೋ ಇಲ್ಲಪ್ಪ, ಬಯಲಾಟದಲ್ಲಿ ಕೂಡು ನನಗೆ ಖಾಲಿ ಕಡಿಮೆ. ನನಗೆ ಗೊತ್ತು. ನಾನು ಹಾಗೆ ಹೇಳಿಲ್ವಾ? ನಾನು ಈ ಕಡೆ ಓದ್ಬಿಡ್ಲೆ ನಿಮ್ ಸವಾರಿ ಕಾಮಣಿಕೆರಿಗೆ ಅಂತ. ಅದಕ್ಕೆ ಯಾಕಷ್ಟು ನಾಚಿಕೆಂತೀರಿ? ಧೈರ್ಯವಾಗಿ ಹೋಗಿ. ಅಯ್ಯೋ ಅರ್ಸಪ್ಪ, ಸತ್ಯವಾಗ್ಲಪ್ಪ, ನಾನು ಆ ಕಡೆ ಬರ್ತಾನಲ್ಲ. ಸತ್ರು ನಾನು ಅಲ್ಲಿ ಹೋಗಲ್ಲ. ಸತ್ರು ಯಾರ ಕಡೆ ಹೋಗಲ್ಲ? ಸತ್ರು ಕುಡ್ದಾಗ ಹೋಗೋದು. ರೆಡಿಯ ಒಳ್ಳೆ ನಾಟ. ಅಲ್ಲಯ್ಯ, ನನಗೆ ಕಾಲು ಹೋಯ್ತದೆ. ನನಗೆ ಹೇಳ್ದಯ್ಯ, ನಾನು ಬೆಳಗಾವಿ ಹೋಗು. ನಾನು ಕತ್ತೆ ಈಗ ನಿಮ್ ಇಡಕ್ಕಾಗಲ್ಲ. ಇಡಕ್ಕಾಗಿದ್ರೆ ಕತ್ತೆ ಹೋಗ್ಬಿಟ್ಟು. ಏನು ಕತ್ತೆ ಮೇಲೆ ನಾನು ಕೂತ್ಕೊಳ್ಳ? ಸಾಧ್ಯನೇ ಇಲ್ಲ. ಅದಕ್ಕೆ ಡ್ರೈವಿಂಗ್ ಲೈಸೆನ್ಸು, RC ಬುಕ್ಕು, ಇನ್ಸೂರೆನ್ಸು ಏನು ಬೇಕಿಲ್ಲ. ನನ್ನ ಕತ್ತೆ ಇದ್ರೆ ಅಂತ ಗೊತ್ತಾ? ಮೊನ್ನೆ ಎಷ್ಟು ನಮ್ಮ ಮಹಾರಾಜರು ಇದೇ ಕತ್ತೆ ಮೇಲೆ ಕೂತು ಸವಾರಿ ಮಾಡಿದ್ದಾರೆ. ಮಹಾರಾಜ ಈ ಕತ್ತೆ ಮೇಲೆ? ಸಾಧ್ಯನೇ ಇಲ್ಲ. ಅದೇ ಕತೆ ನಿಮಗೆ ಗೊತ್ತಿಲ್ಲ. ನಮ್ಮ ಊರಿನವರೆಲ್ಲ ಸೇರಿ ನಮಗೆ ಕೆಲಸ ಕೊಡಿ ಅಂತ ಘೋಷಣೆ ಕೂಗ್ತಾ ಮಹಾರಾಜರ ಪ್ರತಿಕೃತಿ ಮಾಡಿ ಇದೇ ಕತ್ತೆ ಮೇಲೆ ಕುದಿಸಿ ಮೆರವಣಿಗೆ ಮಾಡೋದು ಗೊತ್ತಾ? ಸುಮ್ಮನೆ ಆಟ ಮಾಡಬೇಡಿ, ಬಂದು ಕೂತ್ಕೊಳ್ಳಿ. ಕತ್ತೆ ಮೇಲೆ ಕೂತ್ಕೊಂಡಿದ್ದೆ ಬಿಡೋದಿಲ್ಲ. ಇರಲಿ, ಇದು ಒಂದು ಹೊಸ ಅನುಭವ. ನೋಡಯ್ಯ, ನಾನು ಕತ್ತೆ ಮೇಲೆ ಕೂತ್ಕೋತೀನಿ, ಗಟ್ಟಿಗೆ ಹೋಗ್ಬೇಕು. ನೀನು ಗಟ್ಟಿಗೆ ಕೂತ್ಕೋಬೇಕು. ಸರಿನಾ? ಕತ್ತೆ ಮೇಲೆ ಕೂತ್ಕೊಂಡಿದ್ದು ಹುಷಾರು. ನನ್ನ ಕತ್ತೆ ಪ್ರಾಣ. ನೀನೇ ಬಲವಂತ ಮಾಡ್ತಿದ್ರು. ಕೂತ್ಕೊಂಡು ಹೇಳಿದ್ರೆ ಕತೆ ಮುಗಿತಾ ಇರಲ್ಲ, ನಾನು ಕೂತ್ಕೊಳ್ತಾನೆ ಇರಲಿಲ್ಲ. ಮಾಡ್ಬಿಟ್ಟು ಈಗ ಚಾರ್ಜ್ ಕೊಡ್ತೀಯಾ? ಮರ್ಯಾದಿಂದ ಪರಿಹಾರ ಕೊಡು. ಇದೇ ಆ ಮಹಾರಾಜ ಹತ್ರ ಬಿಳೆ ಕೊಡ್ತೀನಿ, ದಂಡ ಶುರು ಮಾಡ್ತೀನಿ. ಅಯ್ಯಯ್ಯ, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಮಹಾರಾಜರ ಹತ್ರ ಹೋಗದೆ. ಇಲ್ಲೇ ಸ್ವಲ್ಪ ವಿಷಯ ತಗೊಂಡಿಲ್ಲ, ಸರಿ ಹೋಗುತ್ತಪ್ಪ. ಸರಿ ಹೋಗುತ್ತಾ ಕೈಗೊಳ್ತೀಯಾ?
ಅಂತ ಹಾಕಿದ ಕತ್ತೆ ಮೇಲೆ ಮೂರೇ ಕಾಲ್ ಮಾಡ್ಬಿಟ್ಟಲ್ವಾ ನನ್ನ ಕತ್ತಿಗೆ ಮೂರೇ ಕಾಲ ಅಂತ ಹೇಳ್ತಿರೋದು. ಈ ಮಧ್ಯರಾತ್ರಿ ಇಲ್ಲೇನ್ ಮಾಡ್ತಾ ಇದ್ರಿ? ಸರಿಯಾದ ಸಮಯಕ್ಕೆ ಬಂದ್ರಿ. ನನ್ನ ಕತ್ತೆ ಕಾಲು ಮುರಿದೋಗಿದೆ. ನೀವೇನು ನ್ಯಾಯ ಕೊಡ್ಬೇಕು ಗೊತ್ತೀವಿ. ಹನುಮನಾಯಕ ಇಲ್ಲೇನ್ ಕೆಲಸ ನನಗೆ? ನಾಟಕ ಮಾಡೋದನ್ನ ಬಿಟ್ಟು ಇಲ್ಲೇನ್ ಮಾಡ್ತಾ ಇದೀಯಾ? ರಾತ್ರಿ 9 ಗಂಟೆ ನಂತರ ರಸ್ತೆಯಲ್ಲಿ ತಿರುಗಾಡ್ಬಾರ್ದು ಅನ್ನೋ ಕಾನೂನು ಗೊತ್ತಿಲ್ವಾ ನಿಮಗೆ? ಕಾನೂನಿಗೆ ಏನು ಸ್ವಾಮಿ, ಸಾವಿರಾರು ಕಾನೂನುಗಳಿವೆ. ಆದ್ರೆ ಅದ್ರಿಗೆ ಎಷ್ಟು ಜಾರಿಗೆ ತಂದಿದೆ ಮುಖ್ಯ. ಕಾನೂನಿನ ಪ್ರಕಾರ ಸಮವಸ್ತ್ರನ ಸರಿಯಾಗಿ ನಮ್ಮ ಮನೆ ಈ ದಫೇದಾರಿಗೆ ಕಾನೂನು ಕಲಿಸ್ತೇನೋ ಏನೋ ಪಾಪ ವಿದೂಷಕ ನಾಟಕ ಕಲಾವಿದ ಸುಮ್ಮನೆ ಕಾನೂನು ಜನರಿಗೆ ಅದನ್ನು ಮಾಡೋದಕ್ಕೆ ಬಂದಾಯ್ತಾ? ಈ ಹನುಮನಾಯಕ ನೋಡಿ ಕಮಾಯತ ಮಾಡೋದು ಮಾತ್ರ ಮನೆ ಮಾಡ್ತಾ ಇರ್ತ ಶಿವ ಅಂತ ಹಾಯಾಗಿದ್ದ ನನ್ನ ಕತ್ತೆ ಮೇಲೆ ಬಲಾತ್ಕಾರ. ಕತ್ತೆಗೆ ಬಲಾತ್ಕಾರ ಇದಲ್ಲ. ಬಲಾತ್ಕಾರದಿಂದ ಕತ್ತೆ ಮೇಲೆ ಕೂದಕ್ಕೆ ಹೋಗಿ ಕತ್ತೆ ಕಾಲ್ಬೋದು ಮೂರೇ ಕಾಲ್ ಮಾಡಿಬಿಟ್ಟ. ನಿನ್ನಂತವರಿಗೆ ನ್ಯಾಯ ಒದಗಿಸುವುದೇ ನಮ್ಮದೇ. ಇಂಥ ಪ್ರಕರಣಗಳಲ್ಲಿ ತನಿಖೆ ನಡೆಸುವ ಒಂದು ಆಯೋಗ ನಡೆಸಬೇಕು. ಆಯೋಗ ನಿಯೋಗ ಅಂತ ತೀರ್ಪಲ್ಲಿ ನನ್ನ ಕತ್ತೆ ಸತ್ಯ ಹೋಗಿರ್ತ ಬುದ್ಧಿ ನೀವೇ ತನಿಖೆ ಅಂದ್ರೆ ಅಷ್ಟು ಸುಮ್ಮನೆಯಾ? ಈ ವಿಧಿಸಕರಿನ ಸತ್ಯ ಕಾಲ ಮುರಿದ ಅನ್ನೋದಕ್ಕೆ ಏನು ಸಾಕ್ಷಿದೆ? ಕತ್ತೆ ಕಾಲು ಮುರಿದ ನೀವೇ ನೋಡೋದಾಗ ನನ್ನ ಕತ್ತೆ ಕಾಲ ನಾನು ಮುರಿದೇನ? ಹೇಳ್ತಾರೆ ಮಗನೇ, ಇವೆಲ್ಲ ಕಾನೂನು ಸೂಕ್ಷ್ಮಗಳು, ಇದು ನಿಮ್ಗೆ ಗೊತ್ತಾಗೋದಿಲ್ಲ. ನಾಳೆ ವಿಧಿಸಕ ತನ್ನ ಪರವಾಗಿ ವಕೀಲರನ್ನು ನೇಮಿಸಿದರೆ ಅವ್ರು ಹೀಗೆ ಹೇಳ್ತಾರೆ, ನಿನ್ನ ವ್ಯಾಜ್ಯ ಬಿದ್ದೋಗುತ್ತೆ. ಕಾನೂನು ವ್ಯಾಜ್ಯ ಸ್ವಾಮಿ, ನನಗೆ ಇವೆಲ್ಲ ಗೊತ್ತಾಗೋದಿಲ್ಲ. ಅದೇನು ಮಹಾರಾಜರು ಸ್ಥಳದಲ್ಲೇ ಪರಿಹಾಸಕ್ಕೆ ವ್ಯವಸ್ಥೆ ಮಾಡಿದಂತಲ್ಲ, ಆ ಪ್ರಕಾರ ಈ ಪ್ರಕಾರದ ಅಪರಾಧಿಗಳನ್ನ ಪ್ರತ್ಯೇಕವಾಗಿ ವಿಚಾರಿಸ್ತೀನಿ. ನೋಡಪ್ಪ ಅಕ್ಷ, ಸುಮ್ಮನೆ ಬಡುವ ಅಂತ ಬಾಯಿ ಸಂಕಟ ಇದ್ರೆ ನಿನ್ನ ಬಾಯಿಗೆ ಮಣ್ಣು ಬೀಳುತ್ತೆ. ನೇರವಾಗಿ ವಿಷಯ ಬರೋಣ. ಎಷ್ಟು ಕೊಡ್ತೀವಿ? ಸಾಹೇಬರಿಗೆ ಕ್ಷಮಿಸ್ಬೇಕು, ನನ್ನ ಹತ್ರ ಬಿಡಿಗಾಸು ಇಲ್ಲ. ಒಂದಲ್ಲ ನೀವು ಆಫೀಸಿನಿಂದ ಪರಿಹರಿಸ್ಕೊಟ್ರೆ ಆದ್ರೆ ಸರಿಯಾಗಿ ನಿಮಗೆ ಕೊಡ್ತೀನಿ. ಪರವಾಗಿಲ್ಲ ಕಣಯ್ಯ, ನಿನಗೂ ಬುದ್ಧಿ ಇದೆ. ಲೋ ವಿದೂಷಕ, ಪಾಲ ಇದೆ. ಆರ್ಡರ್ ಮಾಡ್ಬಿಟ್ಟು ಒಳ್ಳೆ ಕಳೆ ಮಗನಾಗಿ ನಿಂತ್ಕೊಂಡಿದ್ಯಲ್ಲ. ಅಯ್ಯೋ, ಇದೇನು ಹೇಳ್ತಾರೆ ಬುದ್ಧಿ? ಮರ್ಡರ ನಾನ ಯಾವಾಗ ಮಾಡಿದೆ ಬುದ್ಧಿ? ಅಲ್ಲ, ಕತ್ತೆ ಕಾಲ ಮುಗಿಯೋದಕ್ಕೂ ಮರ್ಡರ್ಗೆ ಏನು ಸಂಬಂಧ ಅಂತ? ಅದೇ ನನ್ನ ಕೊಲೆ ಮಾಡೋ ಪ್ರಯತ್ನದಲ್ಲಿ ಕತ್ತೆ ಕಾಲು ಮುರಿದಂತ ಕೇಸ್ ದಾಖಲು ಮಾಡ್ಕೋತೀನಿ. ಆರ್ಡರ್ ಅಂದ್ರೆ ಕೊಲೆ ಪ್ರಯತ್ನ ಕೂಡ ದೊಡ್ಡ ಅಪರಾಧ. ನಿನ್ನ
ಕ್ರಿಮಿನಲ್ ಕಾನೂನು ಗ್ರಂಥ ಓದಿದೆಯೇನೋ? ಅದರಲ್ಲಿ ಸ್ಪಷ್ಟವಾಗಿ ಬರುತ್ತಾರೆ. ಎಷ್ಟು ಬಾರಿ ಬರ್ತಿದ್ದೇನೆ? ಎಷ್ಟು ಪುಷ್ಟಿ ಇಲ್ಲ. ಅದೇ ಮರ್ಡರ್ ಅಂದ್ರೆ ಕೊಲೆ ಅಂತ. ಅದರಿಂದ ಈ ಕೇಸನ್ನು ನೀವು ಬೆಳೆಸಿದ್ರೆ ನಿನಗೆ ಜೀವ ಮರಣದಂಡನಾದ್ರೂ ಆಗ್ಬೋದು. ಅದೇ ಇನ್ನಂತ ಕಲಾವಿದರನ್ನ 4 ಜನರನ್ನ ರಚಿಸಬೇಕಾದವ್ರನ್ನ ಜೈಲಿನಲ್ಲಿ ಕಳಿಸುವುದಕ್ಕೆ ನನ್ನ ಮನಸ್ಸು ಹೋಗ್ತಾ ಇಲ್ಲ. ಅದರಿಂದ ಒಂದು ಕೆಲಸ ಮಾಡು. ಅದರಿಂದ ನಿನಗೂ ಒಳ್ಳೇದು, ಅವನಿಗೂ ಒಳ್ಳೇದು. ಏನ್ ಮಾಡ್ಬೇಕು? 300 ರೂಪಾಯಿ ತೆಗಿ. 300 ರೂಪಾಯಿ ತೆಗಿ. ಈಗ ಸಮಾಚಾರ ದಫೇದಾರ್ ಸಾಹೇಬ್ರೆ, ನಿಮ್ಮ ಈ ಕಾನೂನು ತುಂಬಾ ಸರಳವಾಗಿದೆ. ಇಲ್ಲಿ ಕೂತಿರೋ ಎಲ್ಲರಿಗೂ ಅರ್ಥವಾಗುತ್ತಿದೆ. ದಫೇದಾರ್ ಸಾಹೇಬ್ರೆ, ಈ ತನಿಖೆಯಲ್ಲಿ ಅಗಸ್ತ್ನನ್ನು ಮಾತ್ರ ವಿಚಾರಿಸಿ, ನನ್ನನ್ನು ವಿಚಾರಿಸಿದ್ರೆ ನಿಂದೇನಪ್ಪ ತಕರಾರು? ಇನ್ನೇನಪ್ಪ ತಕರಾರು? ನೀವು ಹೇಳಿದಂತೆ ನಾನು 300 ರೂಪಾಯಿ ಕೊಡ್ತೆ. ಅಗಸ್ತ್ನಿಗೆ ಎಷ್ಟು ಕೊಡ್ತೀರಿ? ಅರ್ಥ 150. ಅಂದ್ರೆ ಬರೀ ನೀವು 150 ರೂಪಾಯಿ ಹೋಗುತ್ತೆ. ದಫೇದಾರ್ ಸಾಹೇಬ್ರೆ, ನಾನು ಹೇಳಿದ ಮಾತು ಅಂದ್ರೆ 200 ರೂಪಾಯಿ ಕೊಡ್ತೀನಿ. ಆ ಅಗಸ್ತ್ನ ಗೊತ್ತು. ಹೌದಲ್ಲ? ಆದ್ರೂ ಆಗ್ಬೋದು. ನಮ್ಮ ಕಾನೂನು ಅಂದ್ರೆ ಎಷ್ಟು ಬೇಕಾದ್ರೂ ಸಿಗ್ಬೋದು, ಹೇಗೆ ಬೇಕಾದ್ರೂ ಹೇಳ್ಬೋದು. ಅಗಸ ಇಲ್ಲೇನೇ ಕೆಲಸ? ಬಟ್ಟೆ ಒಗೆಯೋದು ಇಷ್ಟ ಸರ್. ಅದನ್ನು ಬಿಟ್ಟು ದುಷ್ಕೃತ್ಯ ಯಾಕೆ ಆಗ್ತಿದ್ಯಾ? ದೇಶಗಳಲ್ಲಿ ಯಾರು ಗೊತ್ತೇನೋ? ಕಲಾವಿದರು ಕಣಯ್ಯ, ಕಲಾವಿದರು. ಬಾಯಿಗೆ ಬಂದಾಗ ಬೊಗಳ್ಬೇಡ. ನಿನ್ನ ಕತ್ತೆ ಕಾಲು ಬರುವುದಕ್ಕೆ ನೀನೇ ಕಾರಣ. ನಾನು ಹೇಳೋದಲ್ಲೇ ನಮ್ಮ ಕಾನೂನಿನಿಂದ ಇದು ದೃಢಪಟ್ಟಿದೆ. ನಿನ್ನ ಮೇಲೆ 2 ಕೇಸ್ ದಾಖಲು ಮಾಡಿದ್ದೀನಿ. ನಂಬರ್ 1, ನಿನ್ನ ಕೆಲಸ ಬಿಟ್ಟು ರಾತ್ರಿ ಹೊತ್ತಲ್ಲಿ ಸಂಶಯಾಸ್ಪದವಾಗಿ ತಿರುಗಾಡ್ತಾ ಇದ್ದದ್ದು. ಕತ್ತೆಗೆ ಸರಿಯಾಗಿ ಹೊಟ್ಟೆಗೆ ಹಾಕದೆ ಅದನ್ನು ಅತ್ಯಂತ ದುರ್ಬಲ ಸ್ಥಿತಿಯಲ್ಲಿ ಅಪಘಾತವಾಗುವಂತೆ ಮಾಡಿದ್ದು. ಕತ್ತೆ ಬಿಡುವ. ನಾನ್ ಬಡವಿರ್ಬೋದು, ಆದ್ರೆ ನೀವು ಕತ್ತೆ ಬಡವಲ್ಲ. ಅದೇ ಹುಟ್ಟಿದ ಬಗ್ಗೆ ನಾನು ಜಾಸ್ತಿ ಆಗಿದ್ದೀನಿ. ಇದ್ರ ಹತ್ರ ಮತ್ತೆ ರೋಡ್ ವರ್ತೆ ಅನ್ನೋ ಬಗ್ಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ವಲ್ಲ? ಸ್ವಾಮಿ, ನಂದು ಲಾರಿ ಎಲ್ಲ ಕತ್ತೆ. ಅದೆಲ್ಲ ಜಾಸ್ತಿ ಮಾತಾಡಿದ್ರೆ ಹೋಗಿ ತೊಡೆ ಹಾಕ್ತೀನಿ. ನಿನ್ ತಕರಾರು ಏನದು ನಾಳೆ ಕೋರ್ಟರು. ಸ್ವಾಮಿ ಸ್ವಾಮಿ, ಬಡವಿಗೆ ಅನ್ಯಾಯ ಮಾಡಿದ್ರೆ ಸ್ವಾಮಿ, ನೀವೇ ಗತಿ ಸ್ವಾಮಿ. ನೋಡು, ಬಡವನ ಹೊಟ್ಟೆ ಮೇಲೆ ಕುಡಿಯಲಿಕ್ಕೆ ನನ್ನ ಮನಸ್ಸು ಹೋಗ್ತಾ ಇಲ್ಲ. ಅದರಿಂದ ಒಂದು ಕೆಲಸ ಮಾಡು. ಅರ್ಥ ಆಯ್ತಾ ಹೇಳುದು? ನೋಡು, ಶ್ರೀಮಂತರಾಗಿದ್ರೆ 100 ಕೇಳ್ತಿದ್ದೆ. ನೀನ್ ಎಷ್ಟಾದ್ರೂ ಗರೀಬ. ನಿನ್ನಂತ ಕೀಳುಗರ ಹತ್ರ ಹೆಚ್ಚು ಕೀಳಬಾರದು. 20 ಕೋಟಿ ಜಾಗ ಖಾಲಿ ಮಾಡು. ನಿನ್ನ ಮೇಲೆ 2 ಕೇಸ್ ವಾಪಸ್ ತಗೊಂಡೆ. ಸಾಹೇಬ್ರು ಕ್ಷಮಿಸ್ಬೇಕು, ನನ್ನ ಹತ್ರ ಬರೀ 10 ರೂಪಾಯಿ ಇದೆ. ತೆಗೆಯೋ ಬೇಗ. ಏನಯ್ಯ ಒಳ್ಳೆ ಮೀನ್ ವ್ಯಾಪಾರ ಆಯ್ತು. ತರಕಾರಿ ವ್ಯಾಪಾರ ಅಲ್ಲ, ಮೀನ್ ವ್ಯಾಪಾರ ಆಯ್ತು. ಹೋಗು. ನನ್ನ ಕತೆ ಇವತ್ತು ಈ ಘಟನೆಯಲ್ಲಿ ಇವನ್ ಕತ್ತೆ ನಾ ಕತ್ತೆ. ನೋಡಿದ್ರ, ಇವನ ಕತ್ತಿ ಇಲ್ಲ ಅಂದ ಮೇಲೆ ಅದೆಲ್ಲೋ ಹೊರಟೋಗಿದೆ. ಹೋಗ್ಬೇಕಾದ್ರೆ ಅದು ಕಾಸು ಒದರಲೇಬೇಕು. ಅದರಿಂದ 10 ರೂಪಾಯಿ ಮುರಿದೋದ ನಿನ್ನ ಕತ್ತೆ ಕಾಲು ಸರಿಯಾಗಿದೆ. ನಿನಗೆ ನ್ಯಾಯ ಸಿಕ್ಕಿದ ಮಜಾ ಮಾಡಿ ಹೋಗು. ಡಫೇದಾರ ಅಂದ್ರೆ ಕತ್ತೆಕಾಯಿ ಕೊಡಿದೇನೋ? ಒಳ್ಳೆ ಮಾತಿನಲ್ಲಿ ಜಾಗ ಖಾಲಿ ಮಾಡೋ. ಇಲ್ಲ ಅಂದ್ರೆ ನಿನ್ನ ಮೇಲೆ ಮಹಾರಾಷ್ಟ್ರ ಮಕ್ಕಳು ಮಾಡ್ತೀನಿ. ಇವನ ಮೇಲೆ ಮಾನ ಕಷ್ಟಕ್ಕೆ ಮಕ್ಕಳು ಹೇಗಾಗ್ತದೆ? ಇವನು ಯಾರ ಮಾನ ಹಾನಿ ಮಾಡಿದ್ರೆ ತಗ್ತೀನಿ. ಅದಕ್ಕೆ ಹೇಳೋದು ಕಾನೂನು ಅಂತ ನಿಮ್ಗೆ ಅರ್ಥ ಆಗೋದಿಲ್ಲ. ನೋಡಿ, ಈತ ನೀವು ಕತ್ತೆಯ ಕಾಲು ಮುರಿದಿದ್ರೆ ಅಂತ ದೂರು ಕೊಟ್ಟಿದ್ದಾನೆ, ಹೌದೇ ಇಲ್ಲ? ಹೌದು. ಇವನ ಕತ್ತಿ ಇಲ್ಲದ ಮೇಲೆ ಅದು ಸುಳ್ಳಾಗ್ತಾನೆ. ಮಾನ ನಷ್ಟವೇ ಇವನ ಮುಖ್ಯ ಉದ್ದೇಶ ಅನ್ನೋದು ಸ್ಪಷ್ಟವಾಗುತ್ತೆ. ಏನಕ್ಕೂ ಏನ್ ನಾವು ಎಲ್ಲ ನನ್ನ ಕಟ್ಟೆಗೆ ಗೊತ್ತು. ಇಲ್ಲೇ ಇನ್ನು ಸ್ವಲ್ಪ ತಿದ್ರೆ ನನ್ನಂತ ಬಡವರಿಗೆ ಇನ್ನಷ್ಟು ಕಷ್ಟ ಅನ್ನೋದು ಗ್ಯಾರಂಟಿ. ಆ ಕತ್ತೆ ಗೊತ್ತಾಗಿದ್ದು ಹಾಳಾದ ಗೊತ್ತಾಗಲಿಲ್ಲ. ಮುಂದೆ ಹೋಗು.
ರೂಪಾಯಿ. ಅಯ್ಯಯ್ಯೋ, ನನ್ನ ಹತ್ರ ಹಣ ಇಲ್ಲಲ್ಲ. ಈ ಮುಂದೆ ಇದೆ ಆಗಬಹುದೇ? ಕೊಡು ನೋಡೋಣ. ಅಸಲು ಚಿನ್ನದಾದ್ರೆ ಹಾಕ್ಬೋದು. ಈ ಊರದಲ್ಲಿ ರಾಜಮುದ್ರೆ. ನಿನ್ನ ಹತ್ರ ಹೇಗ್ ಬಂದೆಯಾ? ನಿನ್ನ ಹತ್ರ ಹೇಗ್ ಬಂತು? ನಮ್ಮ ಮಾರುವೇಷವನ್ನ ನೋಡಿದರೆ ನಿಮಗೆ ಅಯ್ಯೋ ಮಹಾರಾಜ ಸ್ವಾಮಿ, ದಯವಿಟ್ಟು ತಪ್ಪಾಯ್ತು. ಇನ್ನೊಂದ್ಸಲ ಈ ಕೆಲಸ ಮಾಡೋದಿಲ್ಲ. ನೀವು ಮಾರುವೇಷದಲ್ಲಿರೋ ಮಹಾರಾಜರು ಅನ್ನೋದು ನಿಮ್ಗೆ ಗೊತ್ತಾಗ್ಲಿಲ್ಲ ಸ್ವಾಮಿ. ಗೊತ್ತಾಗಲಿದ್ದೇ ಒಳ್ಳೆಯದಾಯ್ತು ತಮಿಳದಾರ್ ಸರ್. ಒಂದು ವೇಳೆ ಗೊತ್ತಾಗದಿದ್ರೆ, ಒಂದು ವೇಳೆ ಗೊತ್ತಾಗಿದ್ದೆ, ನಿಮ್ಮ ಕಾನೂನು ತೀರ್ಮಾನ ಎಂಥದ್ದು ಅನ್ನೋದು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಮಹಾರಾಜರಿಗೆ 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 ಮಹಾರಾಜರಿಗೆ. ಓ ಮಹಾಮಂತ್ರಿ, ಓ ಮಹಾರಾಣಿಯರು, ಏನು ಒಮ್ಮೆಲೆ ಹೀಗೆ? ಮಹಾಪ್ರಭುಗಳು ಕ್ಷಮಿಸಬೇಕು. ಮಹಾರಾಣಿಯವರಾದಂತೆ ನಾವು ನಿಮ್ಮನ್ನು ಹಿಂಬಾಲಿಸಬೇಕಾಗಿತ್ತು. ಮಾತಿಗೆ ತಕ್ಕಂತ ಮಾತಾಡಬೇಕಾದರೆ ಏನಾದರೂ ತಪ್ಪು ಕಂಡುಬಂದರೆ ಕ್ಷಮಿಸಬೇಕು. ಮಹಾರಾಣಿಯವರು ಎಷ್ಟೇ ಆದರೆ ಜಾಣೆ ಒಳ್ಳೆಯರು. ಮಂತ್ರಿಗಳೇ, ನಿಮ್ಮ ಪಾತ್ರ ಅದ್ಭುತವಾಗಿದೆ. ನನಗೆ ಎಳ್ಳಷ್ಟು ಅನುಮಾನ ಬರಲಿಲ್ಲ. ನಿಮ್ಮ ವೇಷವೂ ಹಾಗೆ ಪ್ರಭು. ನೀವು ಮಾರುವೇಷದಲ್ಲಿರುವ ಮಹಾರಾಜರು ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ. ನೀವು ನೀಡುವ ಶಿಕ್ಷೆಯಲ್ಲಿ ಕೊಂಚ ರಿಯಾಯಿತಿ ಕೊಡಿಸ್ಕೊಟ್ಟಿರಬಹುದು. ಸಾಹೇಬ್ರೆ, ನೀವು ಒಬ್ಬರನ್ನು ಶಿಕ್ಷಿಸಿ ಪ್ರಯೋಜನ ಇಲ್ಲ. ಈ ಸತ್ಯಾಪುರದ ವ್ಯವಸ್ಥೆಯಲ್ಲಿಯೇ ದೋಷವಿದೆ. ಎಲ್ಲೆಡೆ ಜೇನಿನ ಮಳೆ ಸುರಿಯುತ್ತಿದೆ, ಎಲ್ಲೆಡೆ ಹಾಲಿನ ಹೊಳೆ ರೀತಿಯಲ್ಲಿ ಎಂಬ ಭ್ರಾಂತಿ ಇರುತ್ತದೆ. ಇಂದು ಸತ್ತ ಪಾಠ ಕಲಿತಂತಾಯಿತು. ಮಹಾಮಂತ್ರಿಗಳೇ, ನಾವು ಹಾಕಿದ ವಿಷಯಗಳು ಸಾರ್ಥಕವಾದದ್ದು. ಹೌದು ಮಹಾಪ್ರಭು. ಆಗಬಹುದು. ಏನ್ ನಿದ್ದೆ ಹೋದ್ರ? ನಿಮ್ ವೇಷಾಂತರ ಪ್ರಸಂಗ ಸಾರ್ಥಕ ಆಯ್ತು. ಮಂಗಳಾಡಿ ಈ ನಾಟಕದ ನಿರ್ದೇಶಕರಾದಂಥ ವಿದ್ಯಾರ್ಥಿ ನಿರ್ದೇಶಕ ಚಂದ್ರಶೇಖರ್ ಮೇಟಿ ಅವರು ದಯವಿಟ್ಟು ವೇದಿಕೆಯನ್ನು ಈ ಎಲ್ಲ ನಾಟಕೋತ್ಸವದ ಮಾರ್ಗದರ್ಶಕರು ಹಾಗೂ ಪ್ರದರ್ಶನ ಕಲಾ ವಿಭಾಗದ ಮುಖ್ಯಸ್ಥರು ಪ್ರಾಧ್ಯಾಪಕರು ಆದ ನಮ್ಮ ಗುರುಗಳಾದಂಥ ಡಾಕ್ಟರ್ ಕೆ ರಾಮಕೃಷ್ಣ ಅವರು ಸಹ ಹಾಗೂ ಈ ರಂಗಪ್ರಯೋಗಗಳ ಪರೀಕ್ಷಾರ್ಥ ರಂಗಪ್ರಯೋಗವಾಗಿದ್ದು ಇದಕ್ಕೆ ಪರೀಕ್ಷಕರಾಗಿ ಬಂದಿರತಕ್ಕಂತಹ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದಂಥ ಅಶೋಕ್ ಕುಮಾರ್ ಅಂಜರಿ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಈಗ ಮೊದಲಿಗೆ ನೇಪಥ್ಯ ತಂತ್ರಜ್ಞರ ಪರಿಚಯ ಪ್ರಸಾದನ ನಾಗರಾಜ್ ಪತ್ತಾರ್ ಅವರು ಸಹ ವೇದಿಕೆ ಮೇಲೆ ಬರಬೇಕು. ವಸ್ತ್ರ ವಿನ್ಯಾಸ ಹಿದಾಯತ್ ಅಹಮದ್ ವೇದಿಕೆ ಮೇಲೆ ಬರಬೇಕು. ಬೆಳಕು ಸಂಯೋಜನೆ ದೊರೆ ಪ್ರಥಮ ವರ್ಷದ ವಿದ್ಯಾರ್ಥಿ ಹಾಗೂ ನಮ್ಮ ವಿಭಾಗದ ಪ್ರಾಧ್ಯಾಪಕರಾದಂಥ ಸುಶೀಲಾ ಮೇಡಮ್ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಈಗ ಸಂಗೀತ ನಿರ್ವಹಣೆ ನಿತಿನ್ ನಂಜಪ್ಪಾಯಸ್ ದೊಡ್ಡಮದ್ರೆ, ಗಾಯನ ಪೀರಪ್ಪ. ಈಗ ಪಾತ್ರ ಪರಿಚಯ ಮಹೇಶ್, ಲೋಕರಾಜ್, ಚಂದನ್, ಚಂದ್ರಶೇಖರ್, ಅಮರಾವತಿ, ಪೀರಪ್ಪ, ಮಲ್ಲಿಕಾರ್ಜುನ್, ಸೂರ್ಯಕುಮಾರ್, ಶಿಲ್ಪ, ಮಂಜುನಾಥ್,
ಈರಣ್ಣ, ಗಣೇಶಕುಮಾರ್, ಮಂಜುನಾಥ್, ಹೇಮೇಶ್ವರ, ನೃತ್ಯದಲ್ಲಿ ಕೀರ್ತನ ಗೌಡ ಹಾಗೂ ಕಾವ್ಯ ನಮ್ಮ ಚಾನೆಲ್ನ ಬೆಂಬಲಿಸುತ್ತಿರುವ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ.